ಪಶುಪತ್ನಿ ಸುತಾಲೆಯ ಭಾಗ 2. ತಾರಸಿಯ ಮೇಲೆ ನಡೆದಂತಹ ಅರೋಚಕ ಆಟಿಟ್ಯೂಡ್ ಯುದ್ಧದ ನಂತರ ಈ ಬಾರಿ ವಿಕ್ರಮ್ ಎಲ್ಲರ ಮುಂದೆ ವಸುಮತಿಗೆ ಒಂದು ತಣ್ಣನೆಯ ವಿದಾಯ ಹೇಳಿ ಹಠದಿಂದಲೇ ಅಲ್ಲಿಂದ ಹೊರ ನಡೆದ. ವಸುಮತಿ ಮಾತ್ರ ಅವನ ಹೋಗುವಿಕೆಯನ್ನು ನೋಡ್ತಾ ತನ್ನ ಎಂದಿನ ನಿಗೂಢ ನಗುವನ್ನು ಬೀರಿದ್ಲು. ಅತ್ತ ಮಂಟಪದ ಕೆಳಗಿನ ಕೋಣೆಯಲ್ಲಿ ವಿಕ್ರಮ್ನ ಸ್ನೇಹಿತರೆಲ್ಲ ಕುಳಿತು ಹರಟೆ ಹೊಡಿತಾ ಆಟವಾಡ್ತಾ ಮಜಾ ಮಾಡ್ತಾ ಇದ್ರು. ಒಂದು ದೊಡ್ಡ ಗುಂಪು ಆ ಕೋಣೆಗೆ ನುಗ್ಗಿತು. ಆ ಮನೆಯಲ್ಲಿ ಮದುವೆಯ ಸಂಭ್ರಮದ ಗದ್ದಲ ಜೋರಾಗಿ ಇತ್ತು. ಮರುದಿನ ಯಾರು ಊಹಿಸದ ಒಂದು ಸಣ್ಣ ತಿರುವು ಸಿಗುತ್ತೆ. ವಸುಮತಿಯನ್ನ ಮನೆಯಲ್ಲೇ ಬಿಟ್ಟು ಇಡೀ ರಾಘವಯ್ಯನವರ ಕುಟುಂಬವು ಮದುವೆಯ ಮುಂದಿನ ಶಾಸ್ತ್ರವನ್ನ ಲಗ್ನ ಪತ್ರಿಕೆ ಬರೆಯುವ ಕಾರ್ಯಕ್ರಮಕ್ಕಾಗಿ ವಿಕ್ರಮ್ನ ಮನೆಗೆ ಪ್ರಯಾಣ ಬೆಳೆಸುತ್ತೆ. ವಿಕ್ರಮ್ನ ಪೋಷಕರು ವಧುವಿನ ಕಡೆಯವರಾದ ರಾಘವಯ್ಯನವರ ಕುಟುಂಬವನ್ನ ಅತ್ಯಂತ ಗೌರವದಿಂದ ಸಕಲ ಮರ್ಯಾದೆಗಳೊಂದಿಗೆ ತಮ್ಮ ಮನೆಗೆ ಆಹ್ವಾನಿಸ್ತಾರೆ. ಅವರಿಗಾಗಿ ಮೊದಲೇ ಸಿದ್ಧಪಡಿಸಲಾಗಿರುವಂತಹ ಭರ್ಜರಿ ಔತಣಕೂಟದೊಂದಿಗೆ ಎಲ್ಲರನ್ನ ತೃಪ್ತಿಪಡಿಸ್ತಾರೆ. ನಂತರ ಅಲ್ಲಿ ನೆರೆದಿದ್ದ ಹಿಕ್ಕೆಲಗಳ ಎಲ್ಲ ಹಿರಿಯರು ಸಮ್ಮುಖದಲ್ಲಿ ಅತ್ಯಂತ ಸಡಗರದಿಂದ ಲಗ್ನ ಪತ್ರಿಕೆ ಬರೆದು ಅದಕ್ಕೆ ಹಿರಿಯವರೆಲ್ಲರೂ ಕೂಡ ಸಹಿ ಹಾಕ್ತಾರೆ. ಶಾಸ್ತ್ರೋಕ್ತವಾಗಿ ಜ್ಯೋತಿಷ್ಯರನ್ನ ಕರೆಸಿ ಮದುವೆಗೆ ಒಂದು ಅತ್ಯಂತ ಶುಭವಾದ ಮುಹೂರ್ತವನ್ನ ನಿರ್ಧರಿಸಲಾಗುತ್ತೆ. ಆ ಮುಹೂರ್ತ ಇರುವುದು ಇನ್ನು ಕೇವಲ ಮುಂದಿನ 15 ದಿನಗಳಲ್ಲಿ. ಸಮಯ ತೀರಾ ಕಡಿಮೆ ಇದ್ದದ್ರಿಂದ ಎರಡೂ ಕುಟುಂಬಗಳು ಯುದ್ಧೋಪಾದಿಯಲ್ಲಿ ಮದುವೆಯ ಅದ್ದೂರಿ ಸಿದ್ಧತೆಗಳನ್ನು ಪ್ರಾರಂಭಿಸಿದ್ವು. ಮದುವೆಗೆ ಇನ್ನೂ ಹೆಚ್ಚು ದಿನಗಳು ಉಳಿಯದ ಕಾರಣ ಬೆಂಗಳೂರಿನ ಉದ್ಯಮ ಲೋಕದ ಚಕ್ರವರ್ತಿಯಾದ ವಿಕ್ರಮ್ ತನ್ನ ಕಚೇರಿ ಕೆಲಸಗಳನ್ನು ಮನೆಯಲ್ಲೇ ನಿಭಾಯಿಸ್ತಾ ಇದ್ದ. ಮದುವೆಗೆ ನಿಖರವಾಗಿ 5 ದಿನಗಳು ಬಾಕಿ ಇರುವಾಗಿನಿಂದ ಪ್ರಾರಂಭಿಸಿ ಮುಂದಿನ 10 ದಿನಗಳ ಕಾಲ ಕಂಪ್ಲೀಟ್ ರಜೆಗಾಗಿ ಅರ್ಜಿಯನ್ನು ಸಲ್ಲಿಸಿ ತನ್ನ ಆಫೀಸ್ಗೆ ಅಧಿಕೃತ ಇಮೇಲ್ ಅನ್ನು ಕೂಡ ಕಳಿಸ್ಕೊಡ್ತಾನೆ. ಅತ್ತ ಹಳ್ಳಿಯಲ್ಲಿ ವಸುಮತಿ ದಿನಾಲು ಶಾಪಿಂಗು, ಸೀರೆಗಳು, ಒಡವೆಗಳು, ಬ್ಲೌಸ್ ಸ್ಟಿಚಿಂಗ್ ಅಂತ ಹೇಳಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ಲು. ತನ್ನ ಮದುವೆಯ ಪ್ರತಿಯೊಂದು ಸಡಗರವನ್ನು ಅವಳು ಒಳಗೊಳಗೆ ತುಂಬಾ ಆನಂದಿಸ್ತಿದ್ದಾಳೆ. ನೋಡ್ತಿದ್ದಂಗೆ 10 ದಿನಗಳು ಕರಗಿ ಹೋಗ್ತಾ ಇದ್ದಾವೆ. ಈಗ ಮದುವೆಗೆ ಕೇವಲ 5 ದಿನಗಳು ಮಾತ್ರ ಬಾಕಿ ಉಳಿದಿದ್ವು. ವಿಕ್ರಮ್ ಕಚೇರಿಯ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಗಳಿಂದ ಸದ್ಯಕ್ಕೆ ಮುಕ್ತನಾಗಿದ್ದ. ತನ್ನ ಇಡೀ ಬಿಸ್ನೆಸ್ ನೆಟ್ವರ್ಕ್ ಮತ್ತು ಆಪ್ತ ಸ್ನೇಹಿತರನ್ನೆಲ್ಲ ಮದುವೆಗೆ ವೈಯಕ್ತಿಕವಾಗಿ ಫೋನ್ ಮಾಡಿ ಆಹ್ವಾನ ಕೂಡ ಮಾಡಿದ್ದ. ತಾನು ಕೂಡ ಮನೆಯಲ್ಲಿ ಮದುವೆ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾನೆ. 2 ದಿನಗಳು ಸರಿದು ಹೋಗ್ತಾ ಇದ್ದಾವೆ. ಮದುವೆಯ ಇಂದಿನ ದಿನದ ಬೆಳಗ್ಗೆ ವರನಿಗೆ ಶಾಸ್ತ್ರೋಕ್ತವಾಗಿ ಮಾಡುವಂತಹ ಮಂಗಳ ಸ್ನಾನ ಅಂದರೆ ಅರಿಶಿಣ ಸ್ನಾನದಿಂದ ಹಿಡಿದು ಇನ್ನೇನು ಸಮಯ ಹತ್ತಿರವಾಗ್ತಿತ್ತು. ಅಷ್ಟರಲ್ಲೇ ವಿಕ್ರಮ್ನ ಲಂಡನ್ ಮತ್ತು ಬೆಂಗಳೂರಿನ ಆಪ್ತವಾದ ಮತ್ತು ಬಾಲ್ಯ ಸ್ನೇಹಿತರ ದೊಡ್ಡ ಗ್ಯಾಂಗು ಹಳ್ಳಿಗೆ ಬಂದು ಇಳಿಯುತ್ತೆ. ಸಿಟಿಯಿಂದ ಬಂದ ಈ ಎಲ್ಲ ಸ್ನೇಹಿತರು ಅವತ್ತು ರಾತ್ರಿ ವಿಕ್ರಮ್ನ ಹಿಡಿದುಕೊಂಡು ಒಂದು ಮೇಜಿನ ಸಭೆ ಒಂದು ಸಣ್ಣ ಪಾರ್ಟಿ, ಬ್ಯಾಚುಲರ್ ಪಾರ್ಟಿ ನಡೆಸ್ತಾ ಇದ್ದಾರೆ. ಎಲ್ಲರೂ ಕುಳಿತು ಕಾಲೆಳೆಯೋಕೆ ಅಂತ ಹೇಳಿ ಶುರು ಮಾಡೇ ಬಿಟ್ರು. ಹೇ ವಿಕ್ಕಿ, ಏನೋ ಇದೆಲ್ಲ ನಿಶ್ಚಿತಾರ್ಥವನ್ನು ನಮಗೆ ಹೇಳದೇನೆ ಅಷ್ಟೊಂದು ಗುಟ್ಟಾಗಿ ಮುಗಿಸ್ಬಿಟ್ಟಿದೀಯಾ. ಈಗ ನೋಡಿದರೆ ನಮ್ಮನ್ನು ಸರಿಯಾಗಿ ಕರೆಯದೇನೆ ಮದುವೆಯಾಗೋಕ್ಕೆ ಪ್ಲ್ಯಾನ್ ಕೂಡ ಮಾಡ್ತಾ ಇದೆಯಪ್ಪ ಎಂದು ಗೆಳೆಯನೊಬ್ಬ ಗ್ಲಾಸ್ ಹಿಡಿದು ರೇಗಿಸ್ತಾ ಇದ್ದಾನೆ. ಹೇ ಮಚ್ಚ, ನಿಶ್ಚಿತಾರ್ಥದ ಬಗ್ಗೆ ನಾನೇ ಜಾಸ್ತಿ ಯೋಚನೆ ಮಾಡಿರಲಿಲ್ಲ ಕಣ್ರೋ. ಮದುವೆಯನ್ನು ನಾನೇ ಸಿಟಿಯಲ್ಲೇ ಗ್ರ್ಯಾಂಡಾಗಿ ನೋಡ್ಕೊಳ್ಬಹುದು, ಇಲ್ಲಿ ಮಾಡೋ ಸಣ್ಣ ಪ್ರೋಗ್ರಾಮ್ ಅಲ್ವಾ ಅಂತ ಹೇಳಿ ಲೈಟಾಗಿ ತೊಗೊಂಡ್ಬಿಟ್ಟಿದೆ ಕಣ್ರೋ ಅಷ್ಟೇ. ಆದರೆ ನನ್ನ ಚಿಕ್ಕಪ್ಪ ಇದ್ದಾರಲ್ಲ, ಮೀನ್ಸ್ ನಮ್ಮ ವಧುವಿನ ತಂದೆ, ಮದುವೆಗಿಂತಲೂ ಆ ಎಂಗೇಜ್ಮೆಂಟ್ ಪ್ರೋಗ್ರಾಮನ್ನೇ ಸಿಕ್ಕಾಪಟ್ಟೆ ರಾಯಲ್ ಆಗಿ ಮಾಡಿಬಿಟ್ರು. ಅವರು ಆ ರೇಂಜಿಗೆ ಮಾಡ್ತಾರೆ ಅಂತ ನನಗೆ ಮೊದಲೇ ಗೊತ್ತಿದ್ದರೆ ಖಂಡಿತ ನಾನು ನಿಮ್ಮನ್ನೆಲ್ಲನೂ ಆಗಲೇ ಇನ್ವೈಟ್ ಮಾಡ್ತಾ ಇದ್ದೆ ಕಣ್ರೋ ಎಂದು ವಿಕ್ರಮ್ ತಾನು ಲೈಟಾಗಿ ಇರಲು ಪ್ರಯತ್ನಿಸ್ತಾ ಉತ್ತರಿಸ್ದ. ಆಗ ವಿಕ್ರಮ್ನ ತೀರಾ ಹತ್ತಿರದ ಸ್ನೇಹಿತ ಒಬ್ಬ ಅವನ ಹೆಗಲ ಮೇಲೆ ಕೈ ಹಾಕಿ ಧ್ವನಿಯನ್ನು ಸಣ್ಣದಾಗಿಸಿ ಗಂಭೀರವಾಗಿ ಕೇಳ್ತಾನೆ. ವಿಕ್ಕಿ, ನೀನು ಇನ್ನೂ ಆ ಹಳೆ ಲವ್ ಫೇಲ್ಯೂರ್ ಕಾರ್ಯಕ್ರಮದ ಬಗ್ಗೆ, ಆ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಬಗ್ಗೆ, ಆ ಹುಡುಗಿ ಮಾಡಿದ ಮೋಸದ ಬಗ್ಗೆ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇಲ್ಲ ತಾನೇ? ಮರ್ತಿಲ್ಲ ಅಲ್ವಾ ಮಚ್ಚ? ನೀನು ಇದೆಲ್ಲವನ್ನು ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಬರೀ ನಿನ್ನ ತಂದೆ ಒತ್ತಾಯಕ್ಕೆ ಮಾಡ್ತಾ ಇದೆಯಾ ತಾನೇ? ನಿಜ ಹೇಳಿಬಿಡೋ, ಈ ಮದುವೆ ನೀ ಇಷ್ಟದಿಂದಲೇ ಆಗ್ತಾ ಇರೋದಾ ಅಥವಾ ಬೇರೆ ಏನಾದರೂ? ಸ್ನೇಹಿತನ ಈ ನೇರವಾದ ಪ್ರಶ್ನೆಗೆ ವಿಕ್ರಮ್ನ ಕೈಯಲ್ಲಿದ್ದ ಗ್ಲಾಸ್ ಒಂದು ಕ್ಷಣ ಹಾಗೆ ನಿಂತು ಹೋಯಿತು. ಅವನ ಕಣ್ಣೆದುರು ವಸುಮತಿಯ ಆ ಚತುರ ಮುಖ ಮತ್ತು ತಾರಸಿಯ ಮೇಲೆ ಅವಳು ತನಗೆ ಹಾಕಿದ್ದ ಸವಾಲು ಬಂದು ಹೋದವು.
ಸ್ನೇಹಿತನ ಆ ನೇರವಾದ ಪ್ರಶ್ನೆಗೆ ವಿಕ್ರಮ್ ತನ್ನ ಕೈಲಿದ್ದ ಗ್ಲಾಸನ್ನು ಕೆಳಗಿಟ್ಟು ಶೂನ್ಯತೆಯತ್ತ ನೋಡಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ. ಅವನ ಕಣ್ಣುಗಳಲ್ಲಿ ಹಳೆಯ ನೆನಪಿನ ಕಹಿ ಇನ್ನೂ ಸಂಪೂರ್ಣವಾಗಿ ಮಾಸೇ ಇರಲಿಲ್ಲ. ಆ ಕಹಿ ನೆನಪನ್ನು ಬದುಕಿನಿಂದ ಸಂಪೂರ್ಣವಾಗಿ ಮರೆಯುವುದು ಅದು ಅಸಾಧ್ಯವಾದ ಕೆಲಸ ಮಚ್ಚ. ಆದರೆ ಈ ಮದುವೆ ಮಾತ್ರ ಈಗ ನನ್ನ ಸ್ವಂತ ಇಚ್ಛೆಯಿಂದಲೇ ನಡೀತಾ ಇದೆ ಅನ್ಕೋ ಎಂದು ವಿಕ್ರಮ್ ಗಂಭೀರವಾಗಿ ಹೇಳ್ದ. ಆದರೆ ನೀನು ಬಾವಿ ಹೆಂಡ್ತಿ ಅಂದರೆ ಆ ಹುಡುಗಿ ಏನೋ ಹೆಸರಂದೆ ಅಲ್ವಾ? ವಸುಮತಿ. ಅವಳಿಗೆ ನೀನು ನಿನ್ನ ಹಳೆ ಲವ್ ಬಗ್ಗೆ ಹೇಳದೆ ಮೋಸ ಮಾಡ್ತಾ ಇಲ್ಲ ಅಲ್ವಾ ವಿಕಿ? ಸ್ನೇಹಿತರು ಆತಂಕದಿಂದ ಕೇಳಿದರು. ವಿಕ್ರಮ್ನ ತುಟಿಯಂಚಲ್ಲಿ ಒಂದು ಸಣ್ಣ ನಿಗೂಢ ನಗು ಮೂಡಿತು. ತಾರಸಿಯ ಮೇಲೆ ವಸುಮತಿ ತನ್ನ ಮುಖವನ್ನು ಚಿವುಟಿ ಸವಾಲು ಹಾಕಿದ ಆ ಕ್ಷಣ ಅವನ ಕಣ್ಣೆದುರು ಬಂತು. ನನ್ನ ಹಳೆ ಪ್ರೇಯಸಿ ವೀಕ್ಷಾಳ ಮೇಲಿನ ನನ್ನ ಆಳವಾದ ಪ್ರೀತಿ ಬಗ್ಗೆ, ಅವಳು ನನಗೆ ಮಾಡಿದ ದ್ರೋಹದ ಬಗ್ಗೆ ವಸುಮತಿಗೆ ಪ್ರತಿಯೊಂದು ವಿಷಯವೂ ತಿಳಿದಿದೆ ಕಣ್ರೋ. ನಾನೇ ಖುದ್ದಾಗಿ ಆ ತಾರಸಿಯ ಮೇಲೆ ಅವಳಿಗೆ ಎಲ್ಲವನ್ನು ಬಿಡಿಸಿ ಎಳೆಯಾಗಿ ಹೇಳಿದ್ದೆ. ಆಗಿದ್ರೂ ಅವಳು ನನ್ನ ನೋವಿನ ಸಮೇತ ಒಪ್ಕೊಂಡ್ಳು. ಇನ್ನು ನಿಜ ಹೇಳಬೇಕಂದ್ರೆ ನಾನು ವೀಕ್ಷಾ ಬಗ್ಗೆ ಹೇಳಿದ್ದನ್ನೆಲ್ಲ ಕಣ್ಣೀರು ಹಾಕದೆ ಕಟುವಾಗಿ ಹೇಳಿದ್ದನ್ನು ಕೇಳಿದ ನಂತರವೇ ಅವಳು ನನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಲು ಪ್ರಾರಂಭಿಸಿದ್ಲು. ಏನು? ವಿಕ್ರಮ್ ಆಡಿದ ಆ ವಿಚಿತ್ರ ಮಾತನ್ನು ಕೇಳಿ ಅಲ್ಲಿದ್ದ ಪ್ರಮೋದ್, ಅರವಿಂದ್ ಸೇರಿದಂತೆ ಇಡೀ ಗ್ಯಾಂಗ್ ಗಾಬರಿಗೊಂಡು ಕಪ್ಪೆಯಂತೆ ಬಾಯಿ ತೆರೆದು ನೋಡಲು ಆರಂಭಿಸ್ತಾರೆ. ಲವ್ ಫೇಲೋ ಸ್ಟೋರಿ ಕೇಳಿ ಪ್ರೀತಿ ಮಾಡೋ ಹುಡುಗಿನೂ ಇರ್ತಾಳೇನೋ ಅಂತ ಅವರಿಗೆ ಅರ್ಗಿಸ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ. ವಿಕ್ರಮ್ ನಗುತ್ತಾ ಮುಂದುವರಿಸ್ದ. ನಾನು ಅವಳ ಹತ್ರ ನೋಡು, ಕೆಳಗೆ ನಿಮ್ಮ ತಂದೆ ಎದುರು ನೀನು ಅಪ್ರತಿಮ ಮುಗ್ದೆ ಥರ ಕಣ್ಣೀರು ಹಾಕ್ತಾ ನಾಟಕ ಆಡಿದೆ. ಈಗ ಇಲ್ಲಿ ಮೇಲೆ ಬಂದು ನನಗೆ ಚಾಲೆಂಜ್ ಮಾಡ್ತಾ ಇದೆಯಾ? ಈ ಮದುವೆ ಪ್ರೋಗ್ರಾಮ್ ಬಗ್ಗೆ ನಿನ್ನ ಅಪ್ಪ ಅಮ್ಮನಿಗೆ ಹೇಳು, ನನಗಿದು ಇಷ್ಟ ಇಲ್ಲ ಅಂತ ನಿಲ್ಲಿಸ್ಬಿಡು ಅಂತಲೂ ಅಂದೆ. ಅದಕ್ಕೆ ಅವಳು ಉಲ್ಟಾ ನನ್ನನ್ನೇ ಪ್ರಶ್ನೆ ಕೂಡ ಮಾಡಿದ್ಲು ಕಣೋ. ನಿಮ್ಮ ಲವ್ ಫೇಲ್ ಆಗಿದ್ರೆ ಅದಕ್ಕೆ ನಾನೇನು ಮಾಡಲಿ? ನಾನು ಯಾಕೆ ನಮ್ಮಪ್ಪನಿಗೆ ಬೇಡ ಅಂತ ಹೇಳಬೇಕು ಅಂತ ಅಂದ್ಲು. ಅಷ್ಟೇ ಅಲ್ಲ, ನನ್ನ ಆಟ, ನನ್ನ ಆಟಿಟ್ಯೂಡ್ ನೋಡಿಯೇ ಅವಳು ನಾನು ನಿಮ್ಮನ್ನು ಪ್ರೀತಿಸೋಕೆ ಶುರು ಮಾಡಿದ್ದೀನಿ ಅಂತ ನನ್ನ ಮುಖಕ್ಕೆ ಹೊಡೆದಂಗೆ ಹೇಳಿದ್ಲು ಕಣೋ. ನಾನಂತೂ ಅವಳ ಹತ್ರ ಇದು ಬರೀ ಒಂದು ಕ್ಷಣದ ಆಕರ್ಷಣೆ ಅಷ್ಟೇ, ಲೈಟಾಗಿ ತಗೋ ಅಂತಲೂ ಹೇಳಿದೆ. ಅವಳನ್ನು ತುಂಬ ಕನ್ವಿನ್ಸ್ ಮಾಡಿದೆ ಈ ಮದುವೆ ನಿಲ್ಲಿಸೋಕೆ. ಆದರೆ ಅವಳು ಸಖತ್ ಹಠಮಾರಿ ಮಗುಕೊಂಡ್ರು. ಅವಳು ನನ್ನ ಹತ್ರ ಬಂದು ನಾನು ನನ್ನನ್ನು ಪ್ರೀತಿಸಿ ಪ್ಲೀಸ್ ಅಂತ ಎಲ್ಲೂ ಕೇಳ್ತಾ ಇಲ್ಲ, ನನ್ನನ್ನು ಮದುವೆಯಾಗಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಅಂತ ಚಾಲೆಂಜ್ ಮಾಡಿದ್ಲು ಕಣ್ರೋ ಎಂದು ವಿಕ್ರಮ್ ತಾರಸಿಯ ಮೇಲಿನ ವಸುಮತಿಯ ಆ ಖಡಕ್ ಆ್ಯಟಿಟ್ಯೂಡನ್ನು ನೆನೆಸ್ಕೊಂಡು ಹೇಳ್ತಾ ಇದ್ದಾನೆ. ಒಬ್ಬೊಬ್ಬ, ಹೌದಾ? ಹಳ್ಳಿಗಳಲ್ಲಿ ಇಷ್ಟೊಂದು ಅಡ್ವಾನ್ಸ್ ಆಗಿರೋ, ಈ ರೇಂಜ್ಗೆ ಬೋಲ್ಡ್ ಆಗಿರೋ ಅಂತ ಯೋಚನೆ ಮಾಡೋ ಹುಡುಗಿಯರು ಇರ್ತಾರ ಮಚ್ಚ. ಅಂಥದ್ರಲ್ಲಿ ಇಂತಹ ಒಬ್ಬ ಹುಡುಗಿಯನ್ನು ಹುಡುಕೋದು ತುಂಬ ಕಷ್ಟ ಅಂತ ಹೇಳಿ ಪ್ರಮೋದ್ ಆಶ್ಚರ್ಯದಿಂದ ಬಾಯಿ ತೆರೆದು ಉದ್ಗರಿಸ್ತಾನೆ. ಅವನು ಹಾಗೆ ಬಾಯಿ ತೆರೆದು ನಿಂತಿರುವುದನ್ನು ನೋಡಿ ಪಕ್ಕದಲ್ಲಿರುವಂತಹ ಅರವಿಂದ್ ಕಾಲೆಳೆದು, ಹೇ ಪ್ರಮೋದ್ ಅಲಿಯಾಸ್ ಮೋದಕ, ಅಷ್ಟೊಂದು ಆಶ್ಚರ್ಯಪಟ್ಟು ನಾಚಿಕೆ ಪಟ್ಕೊಂಡು ಇಷ್ಟೊಂದು ಬಿಲ್ಡಪ್ ತೊಗೋಬೇಡ ಕಣೋ. ಹಳ್ಳಿಯ ತಡರಾತ್ರಿ ಇದು, ದೆವ್ವಗಳು ಓಡಾಡೋ ಹೊತ್ತು. ನೀನು ಹಾಗೆ ಬಾಯಿ ತೆರೆದಿದ್ರೆ ಇಲ್ಲಿರೋ ಈ ಎಲ್ಲ ನೊಣ ಸೊಳ್ಳೆ ಪ್ರತಿಯೊಂದು ನಿನ್ನ ಬಾಯಿಯೊಳಗೆ ನುಗ್ಗಿಬಿಡ್ತವೆ ಕಣೋ. ಮೊದಲು ಬಾಯಿ ಮುಚ್ಕೋ ಎಂದು ರೇಗಿಸ್ದ. ಪ್ರಮೋದ್ ತಕ್ಷಣವೇ ಬಾಯಿ ಮುಚ್ಚಿ ತನ್ನ ಕೈಯಲ್ಲಿದ್ದ ಪಾನೀಯವನ್ನು ಒಂದು ಸಣ್ಣ ಸಿಪ್ ತೆಗೆದುಕೊಳ್ಳುತ್ತಾ ಮುಖ ಸಿಂಡರಿಸಿದ. ಅಲ್ಲಿ ಕುಳಿತಿದ್ದವರೆಲ್ಲ ಸಾಮಾನ್ಯ ಸ್ನೇಹಿತರೆಲ್ಲ. ವಿಕ್ರಮ್, ಅರವಿಂದ್, ಶಾಲಿನಿ ಅಲಿಯಾಸ್ ಶಾಲು, ಮೋದಕ ಅಲಿಯಾಸ್ ಪ್ರಮೋದ್ ಮತ್ತು ಪಾರ್ವತಿ ಅಲಿಯಾಸ್ ಪಾರು, ಅವರೆಲ್ಲರೂ ಒಂದೇ ಶಾಲೆಯಲ್ಲಿ ಒಂದಾಗಿ ಬೆಳೆದಂತಹ ಆತ್ಮೀಯ ಒಡನಾಡಿಗಳು. ತುಂಬ ಅಂದರೆ ತುಂಬ, ಒಂದರಿಂದ ಸುಮಾರು ಸೆಕೆಂಡ್ PU ವರೆಗೂ ಒಂದೇ ಜೊತೆಯಲ್ಲಿ ಹೋದವರು. ಶಾಲೆಯ ದಿನಗಳಲ್ಲಿ ಪ್ರಾರಂಭವಾದ ಅವರ ಗಟ್ಟಿ ಸ್ನೇಹ ಇಂದಿಗೂ ಅದೇ ಪ್ರೀತಿಯಿಂದ ಮುಂದುವರಿತಾನೆ ಇದೆ. ಇದರಲ್ಲಿ ಅರವಿಂದ್ ಮತ್ತು ಶಾಲಿನಿ ಇದ್ದಾರಲ್ಲ, ಶಾಲೆಯ ದಿನಗಳಿಂದಲೇ ಪರಸ್ಪರ ಪ್ರೀತಿಸ್ತಾನೆ ಇದ್ರು ಅವರಿಬ್ಬರು. ಕೊನೆಗೆ ಹಿರಿಯರ ಒಪ್ಪಿಗೆ ಪಡೆದು ಕೇವಲ 6 ತಿಂಗಳ ಹಿಂದೆಯಷ್ಟೇ ಮದುವೆ ಕೂಡ ಆಗಿ ಸುಂದರ ದಂಪತಿಗಳಾಗಿ ನಿಂತಿದ್ದಾರೆ. ಇತ್ತ ಪ್ರಮೋದ್ ಮಾತ್ರ ಕಳೆದ 5 ವರ್ಷಗಳಿಂದ ಪಾರುಳನ್ನು ಲೈನ್ಗೆ ತರಲು, ಅವಳ ಪ್ರೀತಿಯನ್ನು ಗಿಟ್ಟಿಸಿಕೊಳ್ಳಲು ಸತತವಾಗಿ ಕಷ್ಟಪಡ್ತಿದ್ದಾನೆ. ಆದರೆ ಈ ಕಡೆ ಪಾರು ಮಾತ್ರ ಇವನಿಗೆ ಇನ್ನೂ ಗ್ರೀನ್ ಸಿಗ್ನಲ್ಲೇ ಕೊಡ್ತಾ ಇಲ್ಲ. ಅಷ್ಟರಲ್ಲಿ ಅಲ್ಲಿಯವರೆಗೂ ವಿಕ್ರಮ್ ಆಡ್ತಿದ್ದ ಮಾತುಗಳನ್ನೆಲ್ಲ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂಥ ಶಾಲು ಮೆಲ್ಲನೆ ಬಂದು ವಿಕ್ರಮ್ನ ಭುಜದ ಮೇಲೆ ತನ್ನ ಕೈ ಇಟ್ಟು ಅತ್ಯಂತ ಆಪ್ತವಾಗಿ ಕೇಳಿದ್ಲು. ರೇ ವಿಕಿ, ನಿಜ ಹೇಳು, ಆ ವಸುಮತಿ ಆಡೋ ಚತುರತೆಯ ಮಾತುಗಳು, ಅವಳ ಆ್ಯಟಿಟ್ಯೂಡ್ ನಿನ್ನ ಕಲ್ಲಿನ ಹೃದಯಕ್ಕೆ ಎಲ್ಲೋ ಒಂದು ಕಡೆ ಮುಟ್ಟಿದೆ ಅಲ್ವಾ? ನೀನು ಒಲ್ಲದ ಮನಸ್ಸಿನಲ್ಲಿ ಮದುವೆ ಆಗ್ತಾಯಿದ್ರು ಕೂಡ ಎಲ್ಲೋ ಒಂದು ಕಡೆ ನೀನು ಅವಳನ್ನು ಪ್ರೀತಿಸ್ತಾ ಇದೆಯಾ? ನಿನ್ನ ಮನಸ್ಸಲ್ಲಿ ಅವಳ ಮೇಲೆ ಪ್ರೀತಿ ಹುಟ್ಟಿದೆಯಾ ಮಚ್ಚ? ಶಾಲು ಕೇಳಿದ ಸಡನ್ ಪ್ರಶ್ನೆಗೆ ವಿಕ್ರಮ್ ಒಂದು ಕ್ಷಣ ಮೌನವಾದ. ಏನಾಗಿದೆ ನಿಮಗೆಲ್ಲ? ನಾನು ಅದನ್ನು ಬರೀ ಆಕರ್ಷಣೆ ಅಂದೆ ಅಷ್ಟೇ ಎಂದು ವಿಕ್ರಮ್
ವಿಷಯ ಬದಲಿಸಲು ನೋಡಿದ್ದ. ಆಗ ಅರವಿಂದ್ ಕೂಡ ವಿಕ್ರಮ್ನ ಪಕ್ಕದಲ್ಲೇ ಬಂದು ಕುಳಿತು ಅವನ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಕೇಳಿದ್ದ. ವಿಷಯ ಮುಚ್ಚಿಡಬೇಡ ವಿಕ್ಕಿ. ಹಾಗಾದರೆ ನಿನ್ನ ಬಾಯಲ್ಲಿ ವಸುಮತಿಯ ಬಗ್ಗೆ ಇಷ್ಟೊಂದು ಮಾತುಗಳು ಬರ್ತಾ ಇರಬೇಕಾದ್ರೆ ನಿನ್ನ ಆಳವಾದ ಮನಸ್ಸಿನಲ್ಲಿ ನಿಜವಾಗಿಯೂ ಅವಳ ಬಗ್ಗೆ ಎಂತಹ ಭಾವನೆ ಇದೆ ಹೇಳು. ಅವಳನ್ನು ನಿನ್ನ ಹೆಂಡತಿಯಾಗಿ ಒಪ್ಕೊಳ್ಳೋಕೆ ಹೃದಯ ಸಿದ್ಧವಾಗಿದೆಯಾ? ಅರವಿಂದ್ ಮತ್ತೊಮ್ಮೆ ವಿಕ್ರಮ್ನ ಕಣ್ಣುಗಳನ್ನು ದಿಟ್ಟಿಸಿ ಕೇಳ್ತಾ ಇದ್ದಾನೆ. ವಿಕ್ರಮ್ ದೀರ್ಘವಾಗಿ ನಿಟ್ಟುಸಿರುಬಿಟ್ಟು, ಭಾವನೆ ಅಂದರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಮಚ್ಚ. ಆದರೆ ಅವಳು ಆ ವಸುಮತಿ ಏನೋ ಒಂಥರ ವಿಶೇಷ ಅಂತ ಮಾತ್ರ ಅನ್ನಿಸ್ತಾ ಇದೆ ಅಂತ ಫೀಲಿಂಗ್ ಇದೆ. ವಿಕ್ಕಿ, 3 ದಿನಗಳಲ್ಲಿ ನಿನ್ನ ಕೈ ಹಿಡಿದು ಮದುವೆಯಾಗಲಿರುವ ಹುಡುಗಿ ಬಗ್ಗೆ ನಿನ್ನ ಭಾವನೆಗಳೇನು ಅಂತ ಕೇಳಿದ್ರೆ ನೀನು ಮಾತ್ರ ಅವಳೇನೋ ವಿಶೇಷ, ಅವಳು ಹಾಗೆ ಇವಳು ಹೀಗೆ, ತುಂಬ ಡಿಫ್ರೆಂಟ್ ಅಂತೆಲ್ಲ ಡೈಲಾಗ್ ಹೊಡಿತಿದೆಯಲ್ಲ ಎಂದು ಪ್ರಮೋದ್ ಅಸಹ್ಯದಿಂದ ತಮಾಷೆಯಾಗಿ ಕೂಗ್ತಾನೆ. ಅವನ ಮಾತಿಗೆ ವಿಕ್ರಮ್ ಗದರುತ್ತಾ, ಮೋದಕ, ನೀನು ಸ್ವಲ್ಪ ಹೊತ್ತು ನಿನ್ನ ದೊಡ್ಡ ಬಾಯನ್ನು ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೋತೀಯಾ ಅಂತ ಹೇಳ್ತಾನೆ. ಆಗ ಪಕ್ಕದಲ್ಲೇ ಇದ್ದ ಶಾಲಿನಿ ಅತ್ಯಂತ ಗಂಭೀರವಾಗಿ ಜೀವನದ ಸತ್ಯವೊಂದನ್ನು ವಿಕ್ರಮ್ಗೆ ನೆನಪಿಸುತ್ತಾ ಹೇಳ್ತಾಳೆ. ವಿಕ್ಕಿ, ಪ್ರೀತಿಯಲ್ಲಿ ಮದುವೆ ಇಲ್ಲದಿದ್ದರೆ ಕೇವಲ ಆ ಪ್ರೀತಿ ಮಾತ್ರ ಕಳೆದು ಹೋಗ್ತದೆ. ಆದರೆ ಆಗುವ ಮದುವೆಯಲ್ಲಿ ಪ್ರೀತಿನೇ ಇಲ್ಲದಿದ್ದರೆ ಆಗ ಇಡೀ ಜೀವನವೇ ಕಳೆದು ಹೋಗ್ತದೆ ಕಣೋ ಮಚ್ಚ. ಜೀವನ ಅಂದರೆ ತುಂಬ ವಿಶೇಷ. ಅರವಿಂದ್ ಕೂಡ ಅವಳ ಮಾತಿಗೆ ಧ್ವನಿಗೂಡಿಸುತ್ತಾ, ಹೌದು ವಿಕ್ಕಿ, ಅವಳು ತುಂಬ ಪ್ರಬುದ್ಧವಾಗಿ ಯೋಚಿಸುವ ಹುಡುಗಿಯಂತೆ ಕಾಣ್ತಾಳೆ. ನಿನ್ನ ಭೂತಕಾಲದ ವೀಕ್ಷಾ ಬಗ್ಗೆ ಅವಳಿಗೆ ಪ್ರತಿಯೊಂದು ವಿಷಯ ತಿಳಿದಿದ್ರೂ ಕೂಡ ಅವಳು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ಲು. ನೀನು ವೀಕ್ಷಾ ಬಗ್ಗೆ ಎಷ್ಟು ಕಟುವಾಗಿ, ಎಷ್ಟು ಸಿಟ್ಟಿನಿಂದ ಮಾತಾಡ್ತೀಯ ಎಂದು ನಮಗೆಲ್ಲ ತಿಳಿದಿದೆ. ಆದರೆ ಅದೆಲ್ಲವನ್ನು ಕೇಳಿಸ್ಕೊಂಡ ಮೇಲೂ ಅವಳು ಇನ್ನೂ ನಿನ್ನನ್ನು ಬಯಸ್ತಾಳೆ ಅಂತ ಅಂದರೆ ಅವಳು ನಿನ್ನ ನಿಜವಾಗಿಯೂ ಪ್ರೀತಿಸ್ತಾ ಇದ್ದಾಳೆ ಕಣೋ. ದಯವಿಟ್ಟು ಅವಳನ್ನು ನೀನು ಮಿಸ್ ಮಾಡ್ಕೊಳ್ಳೇಬೇಡ. ನಿನ್ನ ಕಣ್ಣಿನ ದೃಷ್ಟಿಯನ್ನು, ನಿನ್ನ ಬದುಕಿನ ಹಳೆಯ ಒಂದು ಪ್ರೀತಿಯನ್ನು, ಪಾಸ್ಟನ್ನು ಕಸಿದುಕೊಂಡ ಆ ವಿಧಿಯೇ, ಆ ಅಪರಾಧಿ ಭಾವನೆಯಿಂದ ಆ ಮುದ್ದಾದ ಹಳ್ಳಿಯ ಹುಡುಗಿಯನ್ನು ಬಹುಶಃ ದೇವಲೋಕದ ದೇವತೆ ಥರ ಇರೋ ಅವಳನ್ನು ನಿನಗಾಗಿ ಕಳಿಸಿದ್ದಾನೆ ಅಂತ ನನಗನ್ನಿಸುತ್ತೆ. ಒಮ್ಮೆ ಶಾಂತವಾಗಿ ಯೋಚಿಸು ಅಂತ ಹೇಳ್ತಾನೆ. ಅರವಿಂದ್ ಆಡಿದ ಆ ಆಳವಾದ ಮಾತುಗಳು ಕೇಳಿದ ನಂತರ ವಿಕ್ರಮ್ ಸಂಪೂರ್ಣವಾಗಿ ಚಿಂತನಾಶೀಲನಾಗ್ತಾನೆ. ವಸುಮತಿ ತನಗೆ ಹಾಕಿದ್ದ ಸವಾಲ್ ಬರೀ ಜಂಬದ್ದಲ್ಲ, ಅದರ ಹಿಂದೆ ಅವಳ ಪ್ರೀತಿ ಆಟವಿದೆ ಎಂಬುದು ಅವನಿಗೆ ನಿಧಾನವಾಗಿ ಅರಿವಾಯಿತು. ಮರುದಿನ ಬೆಳಗ್ಗೆ ಮದುವೆಯ ಸಂಭ್ರಮದ ಮೊದಲ ಹೆಜ್ಜೆ ಅನ್ನೋದು ಶುರುವಾಗ್ತಾ ಇದೆ. ಹಾಗೆ ಮನೆಯಂಗಳದಲ್ಲಿ ವಿಕ್ರಮ್ನ ಒಂದು ಅರಿಶಿನ ಫೇಸ್ ಹಚ್ಕೊಂಡು ಮಂಗಳ ಸ್ನಾನ ಕೂಡ ಮಾಡುವ ಶಾಸ್ತ್ರ ಅನ್ನೋದು ಆರಂಭ ಆಯಿತು. ಕಟಿಂಗ್ ಮಾಡಿದ ಆಲದ ಮರದ ಎಲೆಯ ಬಟ್ಟೆಯೊಂದಿಗೆ ಸಾಂಪ್ರದಾಯಿಕ ಕಚ್ಚೆಯೊಂದಿಗೆ ಕೇವಲ ಒಂದು ವಿಕ್ಕಿ, ಸ್ವಲ್ಪ ಮುಖದಲ್ಲಿ ನಗು ತರಿಸ್ಕೊಳ್ಳೋ. ಪಕ್ಕದಲ್ಲೇ ನಿಂತಿದ್ದ ಪ್ರಮೋದ್ ಮೆಲ್ಲನೆ ವಿಕ್ರಮ್ ಕಿವಿಯಲ್ಲಿ ಪಿಸುಗುಡ್ತಾನೆ. ವಿಕ್ರಮ್ ಹಲ್ಲು ಕಚ್ಚುತ್ತಾ ಕಿವಿಯಲ್ಲೇ ಉತ್ತರಿಸ್ತಾ, ನಗು ಅಂತ ಅಂದರೆ ಇವರೆಲ್ಲ ಹೆಂಗಸರು ಇಲ್ಲಿ ಗುಂಪಾಗಿ ಕುಳಿತಿದ್ದಾರೆ. ನನ್ನನ್ನು ಈ ಕತ್ತರಿಸಿದ ಆಲದ ಎಲೆ ಬಟ್ಟೆ ತರಿಸಿ ಕೂರಿಸಿದ್ದಾರೆ. ಸಾಲದಕ್ಕೆ ನನಗೆ ಅರಿಶಿನ ಪೇಸ್ಟ್ನಿಂದ ಮೈಯೆಲ್ಲ ಇಸ್ಕಿ ಹಚ್ತಾ ಇದ್ದಾರೆ. ಇದು ನನಗೆ ಎಷ್ಟು ಮುಜುಗರದ ಸಂಗತಿ ಗೊತ್ತಾ ಮಚ್ಚ. ಪ್ರಾಣ ಸಂಕಟ ಆಗ್ತಾ ಇದೆ ಇಲ್ಲಿ. ಅದಕ್ಕೆ ಪ್ರಮೋದ್ ನಗುತ್ತಾ, ಅದಕ್ಕೆ ಹೇಳಿದ್ದು ಅತಿ ಹೆಚ್ಚು ಬಿಸಿಯಾಗಿರಬಾರ್ದು ಬಾಸು. ಹಳ್ಳಿ ಶಾಸ್ತ್ರ ಅಂದ್ರೇ ಹೀಗೆ, ಎಂಜಾಯ್ ಮಾಡ್ತಾ ಇರುವಂತ ರೇಗಿಸ್ತ. ಪ್ರಮೋದ್ ಅಂತ ವಿಕ್ರಮ್ ಸಿಟ್ಟಿನಿಂದ ಕಣ್ಣನ್ನು ಉರುಳಿಸ್ತ. ಅಷ್ಟರಲ್ಲೇ ಪ್ರಮೋದ್ ಕೈಯಲ್ಲಿದ್ದ ಮೊಬೈಲ್ ರಿಂಗ್ ಆಯಿತು. ಸುಮ್ಮನಿರು, ಯಾರೋ ಶೇಖರ್ ಬ್ರೋ ಫೋನ್ ಮಾಡ್ತಾ ಇದ್ದಾರೆ, ನೀನು ಕರೀತಾ ಇದ್ದಾರೆ ಎನ್ನುತ್ತಾ ಪ್ರಮೋದ್ ತಕ್ಷಣವೇ ವಿಕ್ರಮ್ ಕೈಗೆ ಮೊಬೈಲನ್ನು ಕೊಟ್ಟು ಲೌಡ್ ಸ್ಪೀಕರನ್ನು ಆನ್ ಆಗದಂತೆ ಪಕ್ಕಕ್ಕೆ ಹೆಜ್ಜೆ ಹಾಕ್ತಾನೆ. ಅರಿಶಿಣ ಮೈಯಲ್ಲೇ ವಿಕ್ರಮ್ ಶೇಖರ್ ಕರೆಯನ್ನು ಸ್ವೀಕರಿಸಿ ಮುಜುಗರದಿಂದಲೇ, ಹೇಳಿ ಶೇಖರ್ ಬ್ರೋ ಅಂತ ಹೇಳ್ತಾನೆ. ಅತ್ತ ಕಡೆಯಿಂದ ಶೇಖರ್, ವಿಕ್ರಮ್, ನಾನು ನಿಮ್ಮ ತಂದೆ ಬಾಬಾಜಿ ಅಚ್ಯುತರಾವ್ ಕರೆ ಮಾಡ್ತಾ ಇದ್ದೇನೆ. ಆದರೆ ನನಗೆ ಅವರ ನಂಬರ್ ಸಂಪರ್ಕಕ್ಕೆ ಸಿಗೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಹುಶಃ ಹಳ್ಳಿಯಲ್ಲಿ ಸಿಗ್ನಲ್ ಸಮಸ್ಯೆ ಇರ್ಬೋದು ಅಂತ ನನಗನ್ನಿಸುತ್ತೆ. ಅದಿರಲಿ, ನೀನಲ್ಲಿ ನಿನ್ನ ಮಂಗಳ ಸ್ನಾನದ ಶಾಸ್ತ್ರವನ್ನು ಶುರು ಮಾಡಿದೀಯಾ ಅಂತ ಕೇಳಿದರು. ಹೌದು ಬ್ರೋ, ಅದು ಸರಿ. ಇಲ್ಲಿಗಾಗಲೇ ಮುತ್ತೈದರೆಲ್ಲ ಸೇರಿ ನನಗೆ ಮೈತುಂಬ ಹಳದಿ ಬಣ್ಣನೆಲ್ಲ ಹಚ್ಚಿಬಿಟ್ಟು ಅರಿಶಿನ ಬಳಿದು ಶಾಸ್ತ್ರನ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ನನಗಂತೂ ತುಂಬಾ ಮುಜುಗರ ಕೂಡ ಆಗ್ತಾಯಿದೆ ಅಂತ ಹೇಳಿ ವಿಕ್ರಮ್ ಪಿಸುಗುಡ್ತಾನೆ. ಅದಕ್ಕೆ ಶೇಖರ್ ನಗುತ್ತಾ, ನೀನು ಅಲ್ಲಿ ಶಾಸ್ತ್ರ ಶುರು ಮಾಡಿದ ಮೇಲೆ ಇತ್ತ ವಾಸುಕಿ ವಾಸುಮತಿ ಅವ್ರದ್ದು ಕೂಡ ಇಲ್ಲೂ ತನ್ನ ಮಂಗಳ ಸ್ನಾನದ ಶಾಸ್ತ್ರವನ್ನು ಶುರು ಮಾಡಿದ್ದಾರೆ. ಆದರೆ ಈ ಎಲ್ಲ ಶಾಸ್ತ್ರ ಮಾಡೋ ಆಟಗಾರರು ಮುತ್ತೈದೆಯರು ನೀನು ಅಲ್ಲಿ ಶಾಸ್ತ್ರ ಮಾಡ್ತಾ ಇದೆಯೋ ಇಲ್ಲ ಗೊತ್ತಿಲ್ಲದೆ ಇಲ್ಲಿ ದೊಡ್ಡ ಗಲಾಟೆನ ಕೂಡ ಮಾಡ್ತಾ ಇದ್ದಾರೆ.
ಇಬ್ಬರಿಗೂ ಒಂದೇ ಮುಹೂರ್ತದಲ್ಲಿ ಶಾಸ್ತ್ರ ಆಗಬೇಕಲ್ವಾ ಅಂತ ಹೇಳಿದ್ರು. ಓ ಹೌದಾ, ಹಾಗಾದರೆ ಅಲ್ಲಿಯೂ ಶುರುವಾಯಿತು ಅಂತ ಅಂದ್ಕೊಳ್ಳಿ ಅಂತ ಹೇಳಿ ವಿಕ್ರಮ್ ಮನಸ್ಸಲ್ಲಿ ವಸುಮತಿ ಈಗ ಹಳದಿ ಬಟ್ಟೆಯಲ್ಲಿ ಹೆಂಗೆ ಕಾಣ್ತಾ ಇರ್ಬೋದು ಅನ್ನುವಂಥ ಒಂದು ಆಲೋಚನೆ ಬರುತ್ತೆ. ತಕ್ಷಣ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಆ ಶೇಖರ್ ಬ್ರೋ ಅಂದ ಹಾಗೆ ಆ ವಸುಮತಿಯ ಮೊಬೈಲ್ ನಂಬರ್ ಏನಾದರೂ ಇದ್ದರೆ ನನ್ನ ಜೊತೆ ಹಂಚ್ಕೊಳ್ಬಲ್ಲಿರಾ ಅಂತ ಕೇಳಿದ್ದ. ಅದಕ್ಕೆ ಶೇಖರ್ ಆಶ್ಚರ್ಯದಿಂದ, ಏನು ವಿಕ್ರಮ್, ಒಂದು ಸಣ್ಣ ಪರೀಕ್ಷೆ ಮಾಡೋಣ ಅಂತನಾ? ಅವಳ ಹತ್ತಿರ ಮೊಬೈಲ್ ಇಲ್ಲ ಅಂತ ನಿನಗೆ ಯಾರು ಹೇಳಲಿಲ್ವೇ? ಅವಳು ತನ್ನ ಸ್ವಂತ ಮೊಬೈಲ್ ಬಳಸ್ತಾನೇ ಇಲ್ಲ ಅಂತ ಹೇಳಿದ್ರು. ವಿಕ್ರಮ್ಗೆ ಒಮ್ಮೆಲೆ ಶಾಕ್ ಆಯಿತು. ವಾವ್, ನಿಜಾನಾ ಬ್ರೋ? ಈ ಕಾಲದಲ್ಲೂ ಮೊಬೈಲ್ ಬಳಸ್ತಾ ಇರೋ ಹುಡುಗಿಯರು ಯಾರಾದರೂ ಇದ್ದಾರೆಯೇ? ಬಹಳ ಆಶ್ಚರ್ಯಕರ. ಅದು ಅಷ್ಟೊಂದು ಚತುರತೆಯಿಂದ ಮಾತಾಡೋ ಅವಳ ಹತ್ರ ಮೊಬೈಲ್ ಇಲ್ವಾ? ಹಾಗಿದ್ರೆ ಆ 4G 5G ಕೈ ಸಿಕ್ಕಿದ್ರೆ ಇನ್ನೆಷ್ಟು ಅಪ್ಡೇಟ್ ಆಗ್ಬೋದು ಅಂತ ನಂಬಲಾಗದೆ ಕೇಳ್ದ. ಹಾಂ ಹೌದು ವಿಕ್ರಮ್, ವಾಸು ಹಳ್ಳಿಯ ವಾತಾವರಣದಲ್ಲೇ ಬೆಳೆದವಳು ನೋಡಿ, ಅವಳಿಗೆ ಮೊಬೈಲ್ ಹಾವಳಿ ಅಷ್ಟಾಗಿ ಇಷ್ಟ ಆಗಲ್ಲ. ಈಗ ವಾಸು ಜೊತೆ ನೀನೇನಾದರೂ ಮಾತಾಡಬೇಕಂದ್ರೆ ಅವಳ ಪಕ್ಕದಲ್ಲೇ ಇರೋ ನೀಲಿಮಾಳ್ ನಂಬರ್ ಕೊಡ್ತೀನಿ, ಅವಳಿಗೆ ಕರೆ ಮಾಡಿಬಿಡು ಅಷ್ಟೇ. ಅವಳು ವಾಸುಗೆ ಫೋನ್ ಕೊಡ್ತಾಳೆ, ಆವಾಗ ನೀನು ಮಾತಾಡ್ಬೋದು. ಶೇಖರ್ ಕರೆಯನ್ನು ಕಡಿತಗೊಳಿಸಿ ನೀಲಿಮಾಳ ನಂಬರನ್ನು ಇಮೇಜ್ ಮೆಸೇಜ್ ಮೂಲಕ ಕಳಿಸ್ಕೊಡ್ತಾನೆ. ಅತ್ತ ವರನ ಮನೆಯಲ್ಲಿ ಮತ್ತು ಇತ್ತ ವಧುವಿನ ಮನೆಯಲ್ಲಿ ಶುಭ ಸ್ನಾನಗಳ ಶಾಸ್ತ್ರಗಳು ಅತ್ಯಂತ ಯಶಸ್ವಿಯಾಗಿ ಮುಗಿತವೆ. ಸ್ನಾನದ ನಂತರ ವಿಕ್ರಮ್ ವಸುಮತಿ ಇಬ್ಬರಿಗೂ ಕೂಡ ಅಣಿಯ ಮದುವೆಯ ವಿಶೇಷ ತಿಲಕವನ್ನಾಕಿ ಶಾಸ್ತ್ರೋಕ್ತವಾಗಿ ಮದುಮಗ ಮದುಮಗಳು ಅನ್ನೋ ರಾಯಲ್ ಲುಕ್ ನೀಡಲಾಗುತ್ತೆ. ಅರಿಶಿಣ ಕಲ್ಲಿನ ವಿಶೇಷ ಪೂಜೆ, ಕುಟುಂಬ ಸರ್ವ ಸದಸ್ಯರು, ಹಿರಿಯರು, ಸಂಬಂಧಿಕರೆಲ್ಲರೂ ಸೇರಿ ವಧುವರರಿಗೆ ಅಕ್ಷತೆ ಹಾಕಿ ಮನಸ್ಸಾರೆ ಆಶೀರ್ವಾದ ಮಾಡ್ತಾರೆ. ಹೀಗೆ ಎಲ್ಲ ಹಳ್ಳಿಯ ಸಾಂಪ್ರದಾಯಿಕ ಕೆಲಸ ಮುಗಿಯುವ ಹೊತ್ತಿಗೆ ಮಧ್ಯಾಹ್ನ. ಶಾಸ್ತ್ರ ಮುಗಿದ ನಂತರ ಲಘು ಊಟ. ತದನಂತರ ಅತ್ತ ಮನೆಯಲ್ಲಿ ಸುಸ್ತಾಗಿದ್ದ ವಾಸು ಮಲ್ಲಿಗೆ ಹೂವಿನ ಆಭರಣಗಳೆಲ್ಲ ತೆಗೆದಿಟ್ಟು ತನ್ನ ಕೋಣೆ ಹಾಸಿಗೆ ಮೇಲೆ ಆಲಸ್ಯದಿಂದ ಸುಮ್ಮನೆ ಕುಸಿದು ಬಿದ್ಲು. ಇತ್ತ ತನ್ನ ಕೋಣೆಗೆ ಬಂದ ವಿಕ್ರಮ್ ಮನಸ್ಸಲ್ಲಿ ಏನೋ ಒಂದು ಕುತೂಹಲ ಆಟದೊಂದಿಗೆ ಶೇಖರ್ ಬೆಳಗ್ಗೆ ಕಳಿಸಿದಂತಹ ನೀಲಿಮಾಳ ಸಂಖ್ಯೆಗೆ ತನ್ನ ಐಫೋನಿಂದ ಕರೆ ಮಾಡ್ದ. ಅತ್ತ ಕಡೆ ವಿಕ್ರಮ್ ತನಗೆ ಕರೆ ಮಾಡ್ತಾ ಇದ್ದಾನೇನೋ ಯಾವುದೇ ಕಲ್ಪನೆ ಇಲ್ಲದ ನೀಲಿಮಾ ಆಗ್ತಾನೆ ಮನೆಯ ಕೆಲಸಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರಿಂದ ಅಪರಿಚಿತ ನಂಬರ್ ಅಂತ ಭಾವಿಸಿ ಫೋನ್ ಕರೆಯನ್ನು ಕಟ್ ಮಾಡಿಬಿಡ್ತಾಳೆ. ಫೋನ್ ಕಟ್ ಆಗಿದ್ದನ್ನು ನೋಡಿ ಉದ್ಯಮ ಲೋಕದ ಸಾಮ್ರಾಟ್ ವಿಕ್ರಮ್ಗೆ ಮತ್ತೊಮ್ಮೆ ತನ್ನ ಈಗೋಗೆ ಪೆಟ್ಟು ಬಿದ್ದ ಹಾಗೆ ಅನಿಸುತ್ತೆ. ಕತೆ ಮುಂದುವರಿಯುತ್ತೆ. ಮುಂದೆ ಏನಾಗುತ್ತೆ ನೋಡೋಣ. ಈ ಕತೆ ನಿಮ್ಗೆ ಇಷ್ಟ ಆಗ್ತಿದೆಯಾ ಇಲ್ವಾ, ಬೋರಿಂಗ್ ಆಗಿದೆಯಾ? ಪ್ಲೀಸ್ ಹೇಳಿ, ಕತೆ ಮುಂದುವರಿಸೋದಾ ಬೇಡವಾ ಅಂತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.